ಬಾಲಯೋಗಿ ಅಭಿನವ ಶಂಕರಲಿಂಗ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಹೊಸ್ತಿಲ ಹುಣ್ಣಿಮೆ ನಿಮಿತ್ತವಾಗಿ ಮುಲ್ಲಮಾರಿ ತೀರ ಕ್ಷೇತ್ರದಿಂದ ಆಶ್ರಮದವರೆಗೆ ಅಲ್ಲಿಂದ ಏನಪ್ಪಾ ಅಂದ್ರೆ ಶ್ರೀಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಆದಿಶಕ್ತಿ ಬಾಲಮ್ಮ ತಾಯಿಯ ಒಂದು ದೇವಸ್ಥಾನ ಮಂದಿರಕ್ಕೆ ಸರಿಯಾಗಿ 8 ಗಂಟೆಗೆ ತಲುಪಿದ ನಂತರ ಶ್ರೀಗಳ ನೇತೃತ್ವದಲ್ಲಿ ಅಲ್ಲಿನ ಒಂದು ರಥೋತ್ಸವ, ಅಲ್ಲಿನ ಪಲ್ಲಕ್ಕಿಯೋತ್ಸವ ಏನಪ್ಪಾ ಅಂದ್ರೆ ಜರುಗುತ್ತದೆ ಅಂತಕ್ಕಂಥದ್ದು ಪ್ರತಿ ವರ್ಷದ ವಾಡಿಕೆ ಇದೆ. ಸ್ವತಃ ನಮ್ಮ ಜೊತೆಗೆ ಬಾಲಯೋಗಿ ಅಭಿನವ ಶಂಕರಲಿಂಗ ಮಹಾರಾಜರು ನಮ್ಮ ಜೊತೆಯಲ್ಲಿದ್ದಾರೆ. ಅಪ್ಪಾಜಿಯವರನ್ನ ನೇರವಾಗಿ ನಾವು ಮಾತನಾಡಿಸೋಣ. ಅಪ್ಪಾಜಿಯವರ, ಇವತ್ತು ಏನು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀರಿ, ಇದರ ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ಅಂತಕ್ಕೇನು ಒಂದು ಸಂಕಲ್ಪ ಯಾತ್ರೆ, ಇದು ಎಲ್ಲರಿಗೂ ಒಳ್ಳೆಯದಾಗಲಿ, ಧರ್ಮ ಜಾಗೃತಿ ಆಗಲಿ, ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಎಂಬ ಉದ್ದೇಶದ್ದು ಇದು ಸಂಕಲ್ಪ ಯಾತ್ರೆ, ಧರ್ಮ ಯಾತ್ರೆ ಮಾಡ್ತಾ ಇದ್ದೀವಿ. ಇದರಿಂದ ಏನಪ್ಪ, ಬೆಳಗ್ಗೆ 9 ಗಂಟೆ ಆಶ್ರಮ ಬಿಟ್ಟಿದ್ದೇವೆ. ಸಾಯಂಕಾಲ 8 ಗಂಟೆಗೆ ಏನಪ್ಪ ಮನಕ್ಕೆ ಬಾಲಮ್ಮ ದೇವಿ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪಲ್ಲಿಗೆ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಪ್ರಸಾದ ಕಣೆ ಮಾಡಿ ಅಲ್ಲಿ ಏನಪ್ಪ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ, ನಾಡಿಗೆ ಒಳ್ಳೆಯದಾಗಲಿ, ಖುಷಿ ಪಡೆಯಪ್ಪ ಅಂದ್ರೆ ಎಲ್ಲ ಭಕ್ತರು ಏನಪ್ಪ ಅಂದ್ರೆ ತಾಯಿಯನ್ನು ಏನಪ್ಪ ಅಂದ್ರೆ ದುಡಿಬೇಕು. ಶರೀರ ಏನಪ್ಪ ಅಂದ್ರೆ ಗಾಡಿ ಕೊಂಡು ಹೋಗ್ತಿಂತ ಏನಪ್ಪ ಒಂದು ವರ್ಷವಂತಲ್ಲ ತಾಯಿಗೆ ಏನಂದ್ರೆ ಪಾದಯಾತ್ರೆ ಮುಖಾಂತರವಾಗಿ ನಾವೆಲ್ಲ ಸೇವೆ ಮಾಡಿದಪ್ಪ ಅಂದ್ರೆ ಆ ತಾಯಿ ಅಷ್ಟು ಸದಾಕಾಲ ಎಲ್ಲರೂ ಎಲ್ಲ ಉದ್ದೇಶ ಏನಪ್ಪ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಜನರಿಗೆ ಒಂದು ಪಾದಯಾತ್ರೆ ಸಂದೇಶ ಕೊಡೋಕೆ ಬಯಸ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಎಲ್ಲ ಕೆಟ್ಟ ಗುಣಗಳು ಹೋಗಬೇಕು, ನಮ್ಮ ಕೆಟ್ಟ ವಿಚಾರಗಳು ಹೋಗಬೇಕು. ನಾವು ಮಾಡಿದಂಥ ಪಾಪ ಪುಣ್ಯಗಳೆಲ್ಲ ಏನಪ್ಪ ಅಂದ್ರೆ ನಮ್ಮ ನೆನಪಿಗೆ ಬರಬೇಕು. ಯಾಕಪ್ಪ ಅಂದ್ರೆ ಈ ನಡೆದ ಮುಖಾಂತರವಾಗಿ ನಾವು ಏನೆಲ್ಲ ಪಾಪ ಮಾಡಿದೆಪ್ಪ, ಎತ್ತಿನ ಮುಂದೆ ಪುಣ್ಯದ ಕೆಲಸ ಮಾಡೋಣ, ನಾವು ಯಾವ ತಪ್ಪ ಹಾದಿಗೆ ಹೋಗಬಾರ್ದು, ಯಾವ ತಂದೆ ಕಣ್ಣೀರು ಹಾಕಬಾರ್ದು, ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು. ಇದೇ ಹ್ಯಾಂಗೆ ಇವತ್ತು ಸತ್ತ ಮಾರ್ಗದ ಏನಪ್ಪ ಅಂದ್ರೆ ಪಾದಯಾತ್ರೆ ಮಾಡ್ತಿದ್ದೆ, ಇದೇ ಮಾರ್ಗ ಪಾದಯಾತ್ರೆ ಮುಖಾಂತರವಾಗಿ ಒಂದು ನಮ್ಮ ಜೀವನ ಕೂಡ ಏನಪ್ಪ ಅಂದ್ರೆ ಯಾತ್ರೆ ಏನಪ್ಪ ಅಂದ್ರೆ ಒಂದು ಒಳ್ಳೆ ರೀತಿ ಮಾಡ್ಕೊಂಡು ಹೋಗೋಣ ಉದ್ದೇಶ ಏನಪ್ಪ ಭಕ್ತಿಗೆ ಸಂದೇಶ ಕೊಡ್ತೀವಿ. ಯಾರು ಏನಪ್ಪ ಕೆಟ್ಟ ಹಾದಿಗೆ ಹೋಗಬೇಡ್ರಿ, ಒಳ್ಳೆ ಹಾದಿ ಹಿಡ್ರಿ, ಒಳ್ಳೆ ಬದುಕು ಮಾಡಿ, ಸಿಕ್ಕಂಥ ಬದುಕು ಯಾರು ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಆ ತಾಯಿ ಆಶೀರ್ವಾದ ಮಾಣಿಕಪ್ಪರ ಆಶ್ರಮ ಎಲ್ಲರಿಗೂ ಏನಪ್ಪ ಅಂದ್ರೆ ಒಂದು ಸಂದೇಶ ಕೊಡೋ ಮುಖಾಂತರ ಏನಪ್ಪ ಅಂದ್ರೆ ನಾವು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಧರ್ಮ ಜಾಗ್ರತೆ. ಯಾವತ್ತೂ ನಮ್ಮ ಸನಾತನ ಧರ್ಮ ಮರಿಬಾರ್ದು, ನಮ್ಮ ಮಾನವ ಧರ್ಮ ಕೂಡ ಯಾವುದೇ ಒಂದು ಜಾತಿ ಭೇದವಿಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಬೆಳಿಬೇಕು. ನಾವು ನಮ್ಮ ಭಾರತ ದೇಶಕ್ಕೆ ಒಂದು ಶಕ್ತಿ ಆಗಬೇಕು. ಯಾರಿಗೆ ಕಣ್ಣೀರು ಹಾಕಂಥ ಕೆಲಸ ನಾವು ಯಾವತ್ತೂ ಮಾಡೋಕೆ ಹೋಗ್ಬಾರ್ದು ಎಂಬ ಉದ್ದೇಶ ಕೊಡು ಭಕ್ತರಿಗೆ ಏನಪ್ಪ ಒಂದು ಸಂದೇಶ ಕೊಡ್ತೇವೆ. ಇದಿಷ್ಟು ಅಪ್ಪಾಜಿಯವರೊಂದು ಪಾದಯಾತ್ರೆಯ ಜೊತೆಯಲ್ಲಿ ಜನರಿಗೆ ಸಂದೇಶವನ್ನು ಕೊಡೋದ್ರ ಮೂಲಕ ಪಾದಯಾತ್ರೆಗೆ ಏನಪ್ಪ ಅಂದ್ರೆ ಹಮ್ಮಿಕೊಂಡಿದ್ದಾರೆ. ನಮ್ದು ಬಿ ತಗೋರಿ ಅವ್ರ ಇವತ್ತ ಪಾದಯಾತ್ರೆಯಲ್ಲಿ ಏನಪ್ಪ ಅಂದ್ರೆ ಅಯ್ಯಪ್ಪ ಮಾಲೆಯ ಒಂದು ಮಾಲೆಯನ್ನು ಹಾಕಿಕೊಂಡಿರ್ತಕ್ಕಂಥ